ಇವಳದ್ದು ಗಲಾಟಿನೇ ಗಲಾಟಿ ಗೈಸ್. ಚಿತ್ರ ಮಾಡೋದು ನಗಾಡೋದು ತುಂಬ ಚೆನ್ನಾಗಿದೆ. ಯಾರಿಗಾದರೂ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಯಾರು ಏನೇ ಹೇಳಿದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನನ್ನ ಪ್ರಕಾರ ನನಗೆ ಹೆಮ್ಮೆ ಇದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ದಾರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಏನು ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸಿಪಿನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನೇನು ಹಾಕೇ ಇಲ್ಲ. ಸೊ ನಂಗೆ ಒಂದೊಂದು ಸಲ ಅನಿಸುತ್ತೆ ಗೈಸ್, ನಾನು ಏನೆಲ್ಲ ಮಾಡ್ತೀನಿ ನೋಡಿ ಆಲ್ಮೋಸ್ಟ್ ಅದನ್ನು ಯೂಟ್ಯೂಬಲ್ಲಿ ಹಾಕಿದರೆ ಒಳ್ಳೆಯದು ಅಂತ ಹೇಳಿ. ಯಾಕಂತಂದರೆ ಇವತ್ತು ನಾನು ಏನೋ ಒಂದು ಮಾಡಿರ್ತೀನಿ, ಟ್ರೈ ಮಾಡ್ತೀನಿ, ಎಲ್ಲೋ ನೋಡ್ಕೊಂಡು ಮಾಡಿರ್ತೀನಿ. ಆಮೇಲೆ ಅದು ನಂಗೆ ಡೈಲಿ ಅದೇನೋ ನಂಗೆ ನೆನಪಿರಲ್ಲ. ಸೊ ನಾನು ವೀಡಿಯೋಸ್ ನೋಡ್ಕೊಂಡ್ಬಿಟ್ರೆ ನಂಗೆ ಕೆಲವೊಂದೆಲ್ಲ ನೆನಪಾಗುತ್ತೆ. ಮುಂಚೆ ಏನು ಮಾಡ್ತಾ ಇದ್ದೆ ಅಂತ ಒಂದು ಬುಕ್ ತೊಗೊಂಡು ಬರಿತಾ ಇದ್ದೆ, ಅಡುಗೆ ಮಾಡಿರ್ಬೋದು ಅಥವಾ ನಾನು ಏನಾದರೂ ಕಲ್ತಿದ್ರು ಅಷ್ಟೇ. ಏನೇನು ನಿದ್ದೆ ಬರ್ತಿದ್ಯಾ, ಬೆಳಿಗ್ಗೆ ಮಲ್ಲಿಗೆ ಇಲ್ವಾ, ಹಾಗೆ ಮಾಡ್ತೀನಿ. ನಾನು ವೀಡಿಯೋಸ್ ಆನ್ ಮಾಡಿದ ತಕ್ಷಣ ಇವಳು ಬರ್ತಾಳೆ ಗೈಸ್. ಸೊ ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಮ್ಮ ಊರಲ್ಲಿ ಅದು ಫೇಮಸ್ಸು, ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಂಗೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟು. ಹಾಗಾಗಿ ತುಂಬ ಜನ ಆಗಿತ್ತು ನಾನ್ ವೆಜ್ ಮಾಡಿದೆ. ನಾನು ಯಾಕೆ ನಾನ್ ವೆಜ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಏನು ಎತ್ತ ಅಂತೇಳಿ ನಾನು ಹಿಂದಿನ ವ್ಲಾಗ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಎಸ್, ಇನ್ನೊಂದೇನು ಗೊತ್ತಾ ಗೈಸ್, ನನಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಕೆಲವೊಂದು ವಿಷಯದ ಬಗ್ಗೆ ನಾಲೆಜೇ ಇರಲಿಲ್ಲ. ಬಟ್ ನಾನು ಏನು ಕಲಿತಾ ಹೋಗ್ತೀನಿ ಅದ್ರ ಬಗ್ಗೆ ತುಂಬ ಕಷ್ಟಪಟ್ಟು ಕಲಿತು ಆಮೇಲೆ ಅದನ್ನು ಮಾಡ್ತೀನಿ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾರು ಏನೇ ಹೇಳಿದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಆಯಿತಾ. ವೀಡಿಯೋಸ್ ಮಾಡ್ತಾ ಇದ್ದಾಳೆ, ಅದು ನಾನು ಕಲ್ತಿರೋದು ಗೈಸ್ ಆಯಿತಾ, ಕಲಿತು ಮಾಡಿರೋದು. ಎಲ್ರಿಗೂ ಒಂದೇ ಸಲ ವೀಡಿಯೋ ಹಿಡ್ಕೊಂಡು ಮಾಡೋದಕ್ಕಾಗಲ್ಲ ಆಯಿತಾ. ಇನ್ನೊಂದೇನಪ್ಪ ಅಂತಂದರೆ ನೋಡಿ, ನನಗೆ ಸ್ಟಾರ್ಟಿಂಗಲ್ಲಿ ನನ್ನ ಫೋಟೋಸ್ ಎಲ್ರಿಗೂ ಕಳಿಸ್ಕೊಟ್ಟು ನಂಗೆ ಎಡಿಟ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ. ಈವನ್ ನನ್ನ ತಂಗಿ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ನನಗೆ ಎಡಿಟ್ ಮಾಡಿಕೊಟ್ಟವರಿಗೆ ಗೊತ್ತಿದೆ. ಹೆಚ್ಚಿನವರು ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ಕೊಡ್ತಿದ್ದೆ, ಒಂದು ಸ್ವಲ್ಪ ಎಡಿಟ್ ಮಾಡೋ ಅವರದ್ದೆಲ್ಲ ಎಡಿಟ್ ಮಾಡಿದ್ದು ನೋಡಿದ ತಕ್ಷಣ ನಂಗೆ ಖುಷಿಯಾಗೋದು, ಹೇಗೆ ಮಾಡ್ತಾರೆ ಅಂತ ಹೇಳಿ. ನಂಗೆ ಗೊತ್ತೇ ಇರಲಿಲ್ಲ ಗೈಸ್, ನಿಜ ಹೇಳಬೇಕು ಅಂತಂದರೆ. ಒಂದು ತುಂಬ ಸಲ ಮಾಡಿಕೊಟ್ಟಿದ್ದಾರೆ, ನಂಗೆ ಯಾರೂ ಮಾಡ್ಕೊಡಲ್ಲ ಅಂತ ಇವತ್ತು ತನಕನೂ ಹೇಳಿಲ್ಲ. ಮೇ ಬಿ ನನ್ನ ತಂಗಿ ಹೇಳಿರ್ಬೋದು ಒಂದೊಂದು ಸಲ ಮಾಡ್ಕೊಡಲ್ಲ ನಿಮಗೆ ಅಂತ ಹೇಳಿ, ಬಟ್ ನನ್ನ ಫ್ರೆಂಡ್ಸ್ ಅಂತೂ ಹೇಳೇ ಇಲ್ಲ. ಅದು ಯಾಕೆ ಈ ಟಾಪಿಕ್ ತೆಗೆದೆ ಅಂತಂದರೆ, ಅಂಥವಳು ಇವತ್ತು ವೀಡಿಯೋನ ನಾನೇ ಕ್ಯಾಪ್ಚರ್ ಮಾಡಿ ನಾನೇ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಅದೊಂದು ಗ್ರೇಟ್ ಅಲ್ವಾ ಗೈಸ್. ನನ್ನ ಪ್ರಕಾರ ನನಗೆ ಹೆಮ್ಮೆ ಇದೆ. ನಾನು ವೀಡಿಯೋಸನ್ನು ಎಡಿಟ್ ಮಾಡೋದಿರ್ಬೋದು ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ ಗೈಸ್. ನಾನು ಇದು ಅಷ್ಟು ಈಸಿ ಇರಲಿಲ್ಲ ಇತ್ತು. ಒಂದು ಚಿಕ್ಕ ಕ್ಲಿಪ್ ಹಾಕ್ಕೊಂಡು ನಂಗೆ ಎಲ್ಲಿ ಕಟ್ಟು ಅದು ಹಾಕಬೇಕು ಅಥವಾ ಅದನ್ನು ಶಾರ್ಟ್ ವೀಡಿಯೋ ಮಾಡಬೇಕು, ಎಲ್ಲಿ ಕಟ್ ಮಾಡಬೇಕು, ಹಾಗೆ ಏನೂ ಗೊತ್ತಿರಲಿಲ್ಲ ಇತ್ತು. ಅಷ್ಟು ಕಲಿತು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂತಾಗ ಹೆಮ್ಮೆ ಆಗುತ್ತೆ. ಸೊ ಕಲಿಬೇಕು ಅಂತ ಮನಸ್ಸಿದ್ರೆ ಯಾವುದೋ ಬೇಕಾದ್ರೆ ಕಲಿಬೋದು. ನನಗೊಂದು ಮುಂಚೆನೂ ಒಂದು ಹಠ ಇದೆ, ನಾನು ಬರಲ್ಲ ಅಂತ ಅಲ್ಲ, ಯಾವುದಾದ್ರೂ ಅಷ್ಟೇ ಬರಲ್ಲ ಅಂತಂದರೆ ಯಾಕೆ ಬರಲ್ಲ, ನಾನು ಕಲಿಬೇಕು ಅಂತ ಹೇಳಿ. ಹಾಗೆ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 11:30 ಆಗ್ತಾ ಬಂತು. ನನಗೆ ಸ್ವಲ್ಪ ಕೆಲಸ ಇತ್ತಲ್ಲ. ಹಾಗೆ ಗೈಸ್ ನಾನು ಒಂದು ಮಾಯ್ಶ್ಚರೈಸರ್ದು ನಿಮಗೆ ನಾನು ಯಾವ ಮಾಯ್ಶ್ಚರೈಸರ್ ಹಚ್ಕೋತೀನಿ ಅಂತ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಅದ್ರ ಲಿಂಕು ನಾನು ಲಾಸ್ಟ್ ಟೈಮ್ ಕೊಟ್ಟಿಲ್ಲ ಇತ್ತು. ನಂಗೆ ಇಬ್ಬರು ಕಮೆಂಟ್ ಮಾಡಿದ್ದೀರಾ ಲಿಂಕನ್ನು ಟ್ಯಾಗ್ ಮಾಡಿ ಅಂತ ಹೇಳಿ. ಸಾರಿ ಗೈಸ್, ಯೂಟ್ಯೂಬಲ್ಲಿ ನನಗೆ ಟ್ಯಾಗ್ ಮಾಡೋದಕ್ಕಾಗಲ್ಲ ಅದು. ಹಾಗಾಗಿ ನಂದು ಚಾನಲ್ ಇದೆ, ಏನು ಗೊತ್ತಾ, ವ್ಲಾಗ್ಸ್ ಬೈ ಚೈತ್ರ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಇದೆ. ಹೋಗಿ ಜಸ್ಟ್ ಸರ್ಚ್ ಮಾಡಿದರೆ ಬರುತ್ತೆ. ಅದರಲ್ಲಿ ನಾನು ನನ್ನ ಮಾಯ್ಶ್ಚರೈಸರನ್ನು ಖಂಡಿತವಾಗ್ಲೂ ನಿಮಗೆ ಅದ್ರದ್ದು ಲಿಂಕ್ ಹಾಕಿರ್ತೀನಿ. ಆಟೋಮೆಟಿಕ್ಕಾಗಿ ಅದು ನಿಮಗೆ DM ಆಗುತ್ತೆ. ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಗೈಸ್, ತುಂಬ ಚೆನ್ನಾಗಿ ಅಂತ ನೋಡ್ಬೋದು. ಈ ಥರ ಶೈನ್ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಬಿಫೋರ್ ಮ್ಯಾರೇಜು ಸ್ಕಿನ್ ಇರ್ಬೋದು ಎಲ್ಲ, ಆಫ್ಟರ್ ಮ್ಯಾರೇಜ್ ಅದರಲ್ಲೂ ಮೇಯ್ನಾಗಿ ಏನು ಗೊತ್ತಾ ಗೈಸ್, ಮಕ್ಕಳಾದ ಮೇಲೆ ಒಂದು ಮಕ್ಕಳಾದಾಗಲೇ ಒಂಥರ ಸ್ಕಿನ್ ಡಲ್ ಆಗೋದಕ್ಕೆ ಶುರು ಆಗುತ್ತೆ. ಆಮೇಲೆ ಮಕ್ಕಳಾದ ಮೇಲೆ ಸ್ವಲ್ಪ ಸ್ಕಿನ್ ನಾವು ಕೇರ್ ತೊಗೋಬೇಕು. ಡಲ್ ಆಗುತ್ತೆ ಅಂತಲ್ಲ, ನಾವು ಸ್ವಲ್ಪ ಕೇರ್ ತೊಗೊಂಡಿಲ್ಲ ಅಂತಂದಾಗ ಸ್ಕಿನ್ ಎಲ್ಲ ಡಲ್ ಆಗೋದಕ್ಕೆ ಶುರು ಆಗುತ್ತೆ. ನಾವು ಎಷ್ಟು ಚಂದ ಕೇರ್ ತೊಗೋತೀವಿ ಹಾಗೆಯೇ ಸ್ಕಿನ್ ಗ್ಲೋ ಅನ್ಸೋದಕ್ಕೆ ಶುರು ಆಗುತ್ತೆ ಗೈಸ್. ಸೊ ಹಾಗಾಗಿ ನನಗೆ ತುಂಬ ಡಲ್ ಆಗಿತ್ತು ನನ್ನ ಸ್ಕಿನ್ನು. ಹಾಗಾಗಿ ನಾನೊಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಹಾಗೆ ನಾನು ಏನು ಹಾಕ್ತೀನಿ ನೋಡಿ ಗೈಸ್, ನಿಜವಾಗ್ಲೂ ನಾನು ಅದನ್ನು ಯೂಸ್ ಮಾಡಿ 100% ನಂಗೆ ಓಕೆ ಅನಿಸಿದಾಗ ಮಾತ್ರ ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು. ಯಾಕಂತಂದರೆ ಸುಮ್ಮನೆ ನನಗೆ ಏನೇನೇನೇನೋ ಹೇಳೋದಕ್ಕಾಗಲ್ಲ. ಹಾಗೆ ನಂದು ಬ್ಯೂಟಿ ಪ್ರಾಡಕ್ಟ್ಸು ಅದು ಇದು ನನ್ನ ಫ್ರೆಂಡ್ಸಲ್ಲಿ ಯಾವಾಗಲೂ ಕೇಳ್ತಾರೆ, ನಿಂದು ಯಾವ ಫೌಂಡೇಶನ್ ಹಚ್ಕೊಂಡಿದ್ಯಾ ಇಲ್ಲ ಅಂತಂದರೆ ಹಾಗೆ ಹೀಗೆ. ಸೊ ಓಕೆ, ಅದು ನಿಮಗೆ ನಾನು ಒಂದು ಸಲ ಗೆಟ್ ರೆಡಿ ವಿತ್ ಮೀ ಮಾಡಿದಾಗ ಅದ್ರ ಲಿಂಕು ಕೂಡ ಅಲ್ಲಿ ಹಾಕಿರ್ತೀನಿ. ಅದ್ರ ಲಿಂಕನ್ನು ಹಾಕಿರ್ತೀನಿ. ಏನಂತಂದರೆ ಗೈಸ್, ಅದು ಲಿಂಕ್ ಇದೆ ನೋಡಿ. ಈಗ ನಾನೇನು ಪ್ರಾಡಕ್ಟ್ ಹಾಕ್ತೀನಿ, ನೀವು ಆ ಲಿಂಕ್ ಕೊಟ್ಟಾಗ ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡ್ರೆ ಸೇಮ್ ಪ್ರಾಡಕ್ಟೇ ನಿಮಗೆ ಸಿಕ್ಕಿರುತ್ತೆ. ಹಾಗಾಗಿ ಅದು ತುಂಬ ಚೆನ್ನಾಗಿದೆ. ನಾನು ಏನಂತಂದರೆ ಸ್ವಲ್ಪ ಅಮೌಂಟ್ ಏನಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂತಂದಾಗ ಅದು ಯಾವುದಕ್ಕೆ ಅಂತಂದರೆ ಇದೆ, ಏನು ಹೇಳಿ, ಈ ಮಾಯ್ಶ್ಚರೈಸರೆಲ್ಲ ಇದ್ದರೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತೊಗೋತೀನಿ. ಯಾಕಂತಂದರೆ ಒಂದು ಸಲ ನೀವು ಇನ್ವೆಸ್ಟ್ ಮಾಡಿದರೆ ತುಂಬ ಟೈಮ್ ಬರುತ್ತೆ. ಅದು ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಹೋಗಿ ತೊಗೊಳ್ಳೋದು ಅದೆಲ್ಲ ಮಾಡಿದರೆ ಅಷ್ಟು ವರ್ಕೌಟ್ ಆಗಲ್ಲ ಗೈಸ್. ಹಾಗಾಗಿ ಲಿಂಕ್ ಬೇಕಂತಂದರೆ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಆಯಿತಾ. ಮಳೆ ಇಲ್ಲಿ ಸ್ವಲ್ಪ ಇವಾಗ ಕಡಿಮೆ ಆಗಿದೆ. ಆಗ ಮಳೆ ಇತ್ತು ಬೆಳಿಗ್ಗೆ, ಬಟ್ಟೆ ಎಲ್ಲ ಒಣಸಿ ನಂಗೆ ಸ್ವಲ್ಪ ಕೆಲಸ ಇದೆ ಗೈಸ್, ಇವಾಗ ಮಾಡ್ಕೋಬೇಕು. ಶ್ರೀಧರು ಚಿಕನ್ ತಂದು ಕೊಟ್ಟಿದ್ದಾರೆ, ಅದರಲ್ಲಿ ಏನು ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀನಿ. ಏನಾದರೂ ಒಂದು ಪ್ರಿಪೇರ್ ಮಾಡ್ತೀನಿ ಆಯಿತಾ.
ಯಾ ಓಕೆ, ಎಲ್ಲ ಕೆಲಸ ಆದಮೇಲೆ ಮತ್ತೆ ಸಿಗ್ತೀನಿ. ಮಾತಾಡೋದು ತುಂಬ ಇದೆ. ಓಕೆನಾ, ಬಾಯ್ ಬಾಯ್. ಗಾಯ್ಸ್ ಐಸ್ ಕ್ರೀಮ್ ತಿಂತಿದ್ದಾಳೆ ನೋಡಿ. ಏನು ಮಗಳೇ ಅದ ನೋಡಿ ಗಾಯ್ಸ್, ಇದು ನನ್ನ ತಕ್ಷುದು ಐಸ್ ಕ್ರೀಮ್ ಆಯಿತಾ. ಏನು ತಿಂತಿದ್ಯಾ ತಕ್ಷು? ಯಾವ ಫ್ರೂಟ್ ಐಸ್ ಕ್ರೀಮ್ ಅದು? ಡ್ರ್ಯಾಗನ್ ಫ್ರೂಟ್ ನೋಡಿ ಅವಳ ಫೇವ್ರೇಟ್ ಆಯಿತಾ. ನೋಡಿ ಐಸ್ ಕ್ರೀಮ್ ಅಂದಾಗ ಹೀಗೆ ನಾನು ಮಾಡಿ ಕೊಟ್ಟು ಬಿಡ್ತೀನಿ, ಅವಳಷ್ಟಕ್ಕಳು ಕುತ್ಕೊಂಡು ತಿಂತಾಳೆ, ಕೆಳಗಡೆ ಮೇಲ್ಗಡೆ ಮೈ ತುಂಬ. ನಾವೇನೇ ನಾನ್ ವೆಜ್ ಮಾಡ್ಬೇಕಂತಂದರೆ ಕೋಕೋನಟ್ ಆಯಿಲೇ ಜಾಸ್ತಿ ಯೂಸ್ ಮಾಡೋದು ನಮ್ಮ ಸೈಡು, ಹಂಗೆ ನಮ್ಮ ಮನೇಲೂ ಕೂಡ. ಇಲ್ಲಿ ಮೇಯ್ನ್ ಏನು ಗೊತ್ತಾ, ಆನಿಯನ್ ಇದೆ ನೋಡಿ, ಒಂದು ಆನಿಯನ್ ಇಲ್ಲಾಂದರೆ ಒಂದು ಅರ್ಧ ಆನಿಯನ್ ಚಿಕ್ಕದಾದರೆ ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು, ಹಾಗೆಯೇ ಒಂದು 7-8 ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮೇಯ್ನ್ ಏನಂತಂದರೆ ಇದು ಕೆಂಪಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಆದಮೇಲೆ ಇಲ್ಲಿ ನೋಡ್ಬೋದು ನಾನೊಂದು ಸ್ವಲ್ಪ ಪಲಾವ್ ಎಲೆ ಹಾಗೆ ಚಕ್ಕೆನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಕಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಅದು ಅದರದ್ದೇ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ, ಚೆನ್ನಾಗಾಗಲ್ಲ. ಹಾಗೆಯೇ ಇಲ್ಲಿ ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಆನಿಯನ್ ಜೊತೆಗೆ ಆ ಸ್ಮೆಲ್ಲೆಲ್ಲ ಮಿಕ್ಸ್ ಆಗಬೇಕು, ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅದು. ಹಾಗೆ ಇಲ್ಲಿ ಏನಂತಂದರೆ ಲಾಸ್ಟಲ್ಲಿ ತುಂಬ ಕೆಂಪಾದಮೇಲೆ 1-2 ಲವಂಗ ಹಾಗೆ ಒಂದೇ ಒಂದು ಏನದು ಏಲಕ್ಕಿನ ಹಾಕಿದ್ದೀನಿ. ಅದು ಕೂಡ ಫ್ರೈ ಆದಮೇಲೆ ಲಾಸ್ಟಿಗೆ ಇದನ್ನು ನೀವು ಮಿಡ್ಲಲ್ಲಿ ಹಾಕಬೇಡಿ, ಅದು ಹಾಳಾಗುತ್ತೆ. ಲಾಸ್ಟ್ಗೆ 1 ಸ್ಪೂನ್ ಆಗೋಷ್ಟು ನಾನು ಗಸಗಸೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಾಣಲೆಗೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದ್ದೀನಿ, ಹಾಗೆ ಆನಿಯನ್ ಹಾಕಿದ್ದೀನಿ. ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೆಳ್ಳುಳ್ಳಿ ಹಾಕಲ್ಲ, ಕೆಲವೊಬ್ರು ಹಾಕೊತಾರೆ ಅಲ್ವಾ, ನಾನು ಹಾಕಲ್ಲ, ಈ ರೀತಿಯಾಗಿ ಮಾಡ್ತೀನಿ. ಹಾಗೆ ಇದಾದಮೇಲೆ ಸ್ವಲ್ಪ ಇದಾದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಎಲ್ಲ ಹಾಕಿಬಿಡ್ತೀನಿ. ಹಾಕಿ 1-2 ಸಲ ಮಗ್ಚ್ಕೊಂಡು ಆಮೇಲೆ ಅರಿಶಿನ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಇಲ್ಲಿ ಜಾಸ್ತಿ ಉಪ್ಪು ಆಗೋದಕ್ಕೆ ಹೋದರೆ ಉಪ್ಪು ಆಗಿಬಿಡುತ್ತೆ, ನಾನು ಒಂದೊಂದು ಸಲ ಹಾಗೆ ಮಾಡೋದು ಗೈಸ್. ಹಾಗೆ ನೋಡ್ಬೋದು ಒಂದು ಸಲ ಚೆನ್ನಾಗಿ ಬೇಯಬೇಕದು, ಉಪ್ಕೋಳಿ ಅಂತ ಹೇಳ್ತಾರಲ್ಲ ಆ ಥರ. ಆದಮೇಲೆ ನೀವು ಕಡ್ದಿರುವಂಥ ಮಸಾಲೆಯನ್ನು ಈ ರೀತಿಯಾಗಿ ಹಾಕೋಬೇಕು. ಮಸಾಲೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು, ಆವಾಗ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಕಲರ್ ಬರುತ್ತೆ ನೋಡಿ. ಈ ಥರ ಕಲರ್ ಬಂದ ಮೇಲೆ ನೋಡ್ಬೋದು, ಇವಾಗ ನಾನು 1 ಕಾಯಿ ಹಾಲು ತೊಗೊಂಡಿದ್ದೀನಿ. ಕಾಯಿನ ಚೆನ್ನಾಗಿ ಹಾಲು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕೆಲಸ ಮಾತ್ರ ತುಂಬ ಆಗುತ್ತೆ, ಬಟ್ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿ ಬರುತ್ತೆ. ಇದನ್ನು ರೊಟ್ಟಿ ಜೊತೆಗೆಲ್ಲ ಸರ್ವ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಕೂಡ, ನೋಡ್ಬೋದು. ಇವಾಗ ಫೈನಲ್ ಆಗಿದೆ. ಹಾಗೆ ನಾನೇನು ಮಾಡಿದ್ದೀನಿ ಅಂತಂದರೆ ಬಿರಿಯಾನಿ ಕೂಡ ಮಾಡಿಕೊಂಡೆ ಗಡಿಬಿಡಿಯಲ್ಲಿ. ಬಿರಿಯಾನಿ ರೆಸಿಪಿನ ಆಲ್ಮೋಸ್ಟ್ ನಾನು ತುಂಬ ಸಲ ಹಾಕಿದ್ದೀನಿ, ನೋಡ್ಬೋದು. ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಮಾಡಿದ್ದೀನಿ. ಬಿರಿಯಾನಿಯೂ ಕೂಡ ಸಖತ್ತಂದರೆ ಸಖತ್ತಾಗಿ ಬಂದಿತ್ತು. ಹಲೋ ಗೈಸ್, ನಿನ್ನೆ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ. ಏನಂತಂದರೆ ಹೇರ್ಗೆಲ್ಲ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ. ಆಲ್ಮೋಸ್ಟ್ ತುಂಬ ಹೇರ್ ಇದೆ ಅಲ್ವಾ, ಇರೋದನ್ನಾದರೂ ಉಳಿಸ್ಕೊಬೇಕಲ್ಲ ಗೈಸ್. ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಕೋಕೋನಟ್ ಆಯಿಲು. ಸೊ ನೋಡೋಣ, ಅದು ಆ್ಯಕ್ಚುಲಿ ಹೇರ್ ಫಾಲಲ್ಲಿ ಸಿಕ್ಕಾಪಟ್ಟೆ ಇದೆ ಗೈಸ್, ಏನಂತಲೇ ಗೊತ್ತಿಲ್ಲ. ಒಂದೊಂದು ಸಲ ಹೇರ್ ಫಾಲೇ ಇರಲ್ಲ, ಒಂದೊಂದು ಸಲ ಆಟೋಮೆಟಿಕಲಿ ಹೇರ್ ಫಾಲ್ ಆಗೋದಕ್ಕೆ ಶುರು ಆಗುತ್ತೆ. ಮೇಯ್ನಾಗಿ ಡ್ಯಾಂಡ್ರಫ್ ಆಗಿಬಿಟ್ಟಿದೆಪ್ಪ ಸಡನ್ಲಿ. ಡ್ಯಾಂಡ್ರಫ್ ಆದಾಗಲೇ ಅಲ್ವಾ ಈ ಥರ ಚುಕ್ಕಿ ಥರ, ಅಂದರೆ ಫಾರೆಡಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಆ ಥರ ಪಿಂಪಲ್ ಅಲ್ಲ ಅದು, ಸ್ವಲ್ಪ ಇದಾದಾಗ. ಸೊ ನನಗೊಂದು ಡಾಕ್ಟ್ರು ಸಜೆಸ್ಟ್ ಮಾಡಿದರು, ಸೊ ಅದನ್ನು ನಾನು ಹಾಕೋತಾ ಇದ್ದೀನಿ. ಅದು ತುಂಬ ಚೆನ್ನಾಗಿದೆ. ನಾನು ಅವ್ರಿಗೆ ಕೇಳಿದ್ದೆ ಕೂಡ, ಇದನ್ನು ನಾನು ಕಂಟಿನ್ಯೂ ಮಾಡ್ಬೋದಾ ಅಂತ ಹೇಳಿ. ಅವರು ತುಂಬ ಚೆನ್ನಾಗಾಗುತ್ತೆ, ಇದು ಕಂಟಿನ್ಯೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಯಾರಿಗಾದರೂ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಬೇಕಂತಂದರೆ ನಾನು ನಿಮ್ಗೆ ಅದನ್ನು ಯಾವ ಬ್ರ್ಯಾಂಡ್ದು ಅಂತ ಹೇಳ್ತೀನಿ ಬೇಕಂತಂದರೆ. ನಾನು ಒಬ್ರಿಗೆ 2-3 ಜನಕ್ಕೆ ಹೇಳಿದ್ದೀನಿ. ಸೊ ಅವರಿಗೂ ನನಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ ಅದು ಹಾಕೋದ್ರಿಂದ ಗೈಸ್. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಇನ್ನೊಂದೇನು ಗೊತ್ತಾ, ಅದು ಏನಂತ ಅಂದರೆ ನಾವು ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ, ಏನು ಗೊತ್ತಾ ಗೈಸ್, ಒಂದು ಟೆಂಪಲ್ಗೆ ಯಾವತ್ತಿಂದ ಹೋಗಬೇಕು ಅಂತ ಅಂದ್ಕೊಳ್ಳೋದು, ಅದು ಕ್ಯಾನ್ಸಲ್ ಆಗೋದು. ಸೊ ಯಾಕಂತ ಗೊತ್ತಿಲ್ಲ. ಕೆಲವೊಂದು ಸಲ ಹೇಳ್ತಾರಲ್ವ, ಕೆಲವೊಂದು ಟೆಂಪಲ್ಗೆ ನಾವು ಪ್ಲ್ಯಾನ್ ಮಾಡಿದರೆ ಹೋಗೋದಕ್ಕಾಗಲ್ಲ ಅಂತೆ. ಸೊ ಹಾಗೆ ಮೇ ಬಿ ಇರ್ಬೋದು, ನಂಗೆ ಅದೆಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ ಗೈಸ್, ಅಕ್ಕ ಹೋಮ್ವರ್ಕ್ ಮಾಡ್ತಿದ್ದಾಳಲ್ಲ, ಸೊ ತಂಗಿ ಕೂಡ ಅವಳ ಜೊತೆ ಸೇರ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಇಬ್ರದ್ದು ಏನೋ ಮಾತಾಗ್ತಾ ಇದೆ. ಚಿತ್ರ ಮಾಡೋದು, ನಗಾಡೋದು. ಇವರಿಬ್ರದ್ದು ಒಂದು ಗಮ್ಮತ್ ಗೊತ್ತಾ, ಏನಂತಂದ್ರೆ ಚಿತ್ರ ಮಾಡೋದು, ಅಕ್ಕ ಒಂದಿಷ್ಟು ಚಿತ್ರ ಮಾಡೋದು, ಅವಳು ನಗಾಡೋದು, ತಂಗಿ ಒಂದಿಷ್ಟು ಚಿತ್ರ ಮಾಡೋದು, ಅವಳು ನಗಾಡೋದು. ಅಯ್ಯೋ ದೇವ್ರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಜಗಳ ಆಗೋದು. ಹೇಗೆ ಗೊತ್ತಾ, ಈಗ ತಾನೇ ಇದ್ದಾಳಲ್ವ, ಅವಳು ಒಂದು ಡ್ರಾಯಿಂಗ್ ಮಾಡೋದು, ಪಪ್ಪ, ಅಮ್ಮ, ನಾನು, ತಕ್ಷ್ವಿ ಅಂತ. ಬಟ್ ತಕ್ಷ್ವಿ ಚಿಕ್ಕವಳಲ್ವಾ, ಹಾಗಾಗಿ ಅವಳು ಏನು ಮಾಡ್ತಾಳೆ, ಚಿಕ್ಕ ತಕ್ಷ್ವಿನ ಮಾಡ್ತಾಳೆ. ಇವಳದು ಗಲಾಟಿ ಗೈಸ್. ನಾನು ಚಿಕ್ಕವಳಲ್ಲ, ನಿನ್ಕಿಂತ ನಾನು ಸ್ವಲ್ಪನೇ ಚಿಕ್ಕವಳು, ನನ್ನ ಕೈ ಇಷ್ಟು ದೊಡ್ಡದಿದೆ, ನನ್ನ ಕಾಲು ಇಷ್ಟು ದೊಡ್ಡದಿದೆ ಅಂತ ಹೇಳಿ ಅವರಿಬ್ಬರು ಒಂದೊಂದ್ಸಲ ಜಗಳ ಮಾಡ್ಕೊಳ್ಳೋದು ನೋಡಿದಾಗ ನಾನು ಹೇಳಿದೆ, ನೀನು ಆಚೆ ಹೋಗು, ನೀನು ಈಚೆ ಹೋಗು, ರಗಲೇ ಇಲ್ಲ, ನೀವಿಬ್ಬರು ಬೇರೆ ಡ್ರಾಯಿಂಗ್ ಮಾಡಿ ಅಂತ ಹೇಳಿ ನಾನು ಹೇಳಿಬಿಡ್ತೀನಿ. ಇವಾಗ ನಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ ತಕ್ಷ್ವಿ, ಏನೋ ಪಿಟ್ಟಿಂಗ್ ಇಡ್ತಿದ್ದಾಳೆ ಅಮ್ಮ ಅಂತ ಹೇಳಿ.
ಹಾಗೆ ಒಂಥರ ಚೆನ್ನಾಗಿರುತ್ತೆ. ಇಬ್ಬರು ಮಕ್ಕಳಿಗೆ ಏಜ್ ಗ್ಯಾಪ್ ಸ್ವಲ್ಪ ಒಂದು 2 ವರ್ಷ ಈ ಥರ ಎಲ್ಲ ಇದ್ದಾಗ ಇಬ್ಬರೂ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಗೈಸ್ ನೋಡ್ಕೊಂಡು ಹೋಗೋದಕ್ಕೆ. ಮತ್ತು ಏನಂತಂದರೆ ಮಕ್ಕಳು ಎಷ್ಟು ಬೇಗ ಇಷ್ಟು ಚಿಕ್ಕವರಿದ್ರು, ಇವಾಗ ನೋಡಬೇಕಾದ್ರೆ ಒಬ್ಳಿಗೆ 5 ಇಯರ್ಸು ಒಬ್ಳಿಗೆ 3 ಇಯರ್ಸ್ ಆಗ್ತಾನೆ ಬಂತು. ಹೀಗಿರುತ್ತೆ. ಓಕೆ ಗೈಸ್, ನನಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಆ್ಯಕ್ಚುಲಿ ಈ ಚಾನಲೆಲ್ಲ ಮಾನಿಟೈಸೇಷನ್ ನನ್ನ ಮುಂಚೆನೇ ಆಗಿತ್ತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಿಂಗೆ. ಈಗ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪುನಃ ಬಿಟ್ಟು ಈಗ ಪುನಃ ಮಾಡ್ತಾ ಇದ್ದೀನಲ್ವ ಚಾನಲು. ಸೊ ನಿಮ್ಮ ಸಬ್ಸ್ಕ್ರೈಬು ಅದೆಲ್ಲ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಚಾಚಾ ಬಾಯ್.